ಫ್ರೆಂಡ್, ನೀವೆಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್‌ನಲ್ಲಿ ಅಕೌಂಟ್ ಹೊಂದಿದ್ದೀರಲ್ಲ, ಈ ಒಂದು ಅಕೌಂಟ್ ಹೊಂದಿದ್ದವರಿಗೆ ಆಟೋಮೆಟಿಕ್ ಆಗಿ ಬ್ಯಾಂಕ್‌ನಲ್ಲಿ ಇರುವಂತ ಬ್ಯಾಲೆನ್ಸ್ ಮೈನಸ್ ಆಗ್ತಾ ಇರೋದು ಅಥವಾ ನಿಮ್ಮೊಂದು ಬ್ಯಾಂಕ್‌ನಲ್ಲಿ ದುಡ್ಡು ಕಟ್ ಆಗ್ತಾ ಇರೋದು ಈ ರೀತಿ ಯಾಕೆ ಆಗುತ್ತೆ? ಹಾಗೆ ಈ ರೀತಿ ಆಗ್ಬಾರ್ದಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್. ಮೊನ್ನೆ ನನಗೆ ಎಕ್ಸಾಂಪಲ್ ಆಗಿ ಆಗಿರುವಂತ ನಿಮಗೆ ಸಿಚುವೇಶನ್ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್, ನನ್ನ ಅಕೌಂಟಲ್ಲಿ 100 ಚಿಲ್ಲರೆ ಕಟ್ ಆಗಿದೆ ಫ್ರೆಂಡ್. ಯಾಕೆ ಕಟ್ ಆಗಿದೆ, ಹಾಗೆ ನಿಮ್ಮ ಅಕೌಂಟ್‌ನಲ್ಲಿ ಮೈನಸ್ ಆಗ್ತಾ ಇದೆ ಬ್ಯಾಲೆನ್ಸ್ ಅಂದ್ರೆ ಯಾಕೆ ಆಗ್ತಾ ಇದೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಮೊದಲಿಗೆ ಈ ಒಂದು ಬ್ಯಾಂಕ್‌ನಲ್ಲಿ ಸಿಂಬಲ್ ಹೊಸದಾಗಿ ನೇಮ್ ಮಾಡಿದ್ರಲ್ಲ, ಇದು ಹೊಸದಾಗಿ ಸಿಂಬಲ್ ಆಡ್ ಮಾಡಿದ್ರಲ್ಲ ಈ ಒಂದು ಬ್ಯಾಂಕಿಗೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ. ಮೊದಲಿಗೆ 2 ಬ್ಯಾಂಕ್ ಇದ್ದು, ಒಂದು ಗ್ರಾಮೀಣ ಬ್ಯಾಂಕ್, ಒಂದು ವಿಕಾಸ ಬ್ಯಾಂಕ್ ಇತ್ತು. ಮೊದಲಿಗೆ ಈ ಒಂದು ಬ್ಯಾಂಕ್‌ನಲ್ಲಿ ಯಾವುದೇ ಒಂದು ದುಡ್ಡು ಇಲ್ಲದೆ ಇದ್ರೂ ಕೂಡ ಯಾವುದೇ ಒಂದು ದುಡ್ಡು ಕಟ್ ಆಗ್ತಾ ಇರಲಿಲ್ಲ, ಮೈನಸ್ ಬ್ಯಾಲೆನ್ಸ್ ಕೂಡ ಆಗ್ತಾ ಇರಲಿಲ್ಲ ಫ್ರೆಂಡ್. ಆದ್ರೆ ಈಗ ಹೊಸದಾಗಿ ಬಂದಿರುವಂತ ಈ ಒಂದು ಸಿಂಬಲ್‌ನ ಬ್ಯಾಂಕ್‌ನಲ್ಲಿ ದುಡ್ಡು ಆಟೋಮೆಟಿಕ್ ಕಟ್ ಆಗ್ತಾ ಇದೆ ಫ್ರೆಂಡ್. ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಮಗೆ. ಆಗ್ಲೇ ತೋರಿಸಿದ್ದೀನಿ, ಈಗೂ ತೋರಿಸ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಮೈನಸ್ ಬ್ಯಾಲೆನ್ಸ್ ಕೂಡ ಆಗುತ್ತೆ ಫ್ರೆಂಡ್. ಯಾಕೆ ಆಗುತ್ತೆಪ್ಪ ಅಂದ್ರೆ, ಈ ಒಂದು ಬ್ಯಾಂಕ್‌ನಲ್ಲಿ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಫ್ರೆಂಡ್. ಎಕ್ಸಾಂಪಲ್‌ಗೆ 1,000 ಅಥವಾ 2,000 ನಿಮ್ಮೊಂದು ಅಕೌಂಟ್‌ನಲ್ಲಿ ಎನಿ ಟೈಮ್ ಇರಲೇಬೇಕು ಫ್ರೆಂಡ್. ಇಲ್ಲಪ್ಪ ಅಂದ್ರೆ ಈ ರೀತಿ ದುಡ್ಡು ಕಟ್ ಆಗುತ್ತೆ. ನಿಮ್ಮ ಹತ್ರ ಈ ದುಡ್ಡು ಇದ್ದಿಲ್ಲ ಅಂದ್ರೆ ಮೈನಸ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಫ್ರೆಂಡ್. ಹಾಗಾಗಿ ನಿಮಗೆ ತಿಳಿಸ್ತೀನಿ, ಈ ಒಂದು ಅಕೌಂಟ್‌ನಲ್ಲಿ ನೀವು ಯಾರೆಲ್ಲ ಅಕೌಂಟ್ ಹೊಂದಿದ್ದೀರಾ, ಈ ಒಂದು ಅಕೌಂಟಲ್ಲಿ 1,000 ತಪ್ಪಿದ್ರೆ 2,000 ನೀವು ದುಡ್ಡು ಇರಲೇಬೇಕು ಫ್ರೆಂಡ್. ಯಾಕಪ್ಪ ಅಂದ್ರೆ ನೀವು ಇಟ್ಟಿರ್ತೀರಿ ಫ್ರೆಂಡ್, ಈ ರೀತಿ ಆಗಬಾರ್ದು ಅಂತಲೂ ಕೂಡ ಇಟ್ಟಿರ್ತೀರಾ. ಆದ್ರೆ ನಿಮ್ಮೊಂದು ಫೋನ್ ಪೇಯಲ್ಲಿ ಎಮರ್ಜೆನ್ಸಿ ಟೈಮ್ಗೆ ಯೂಸ್ ಮಾಡ್ಕೊಂತೀರಾ, ಅವಾಗ ಕೂಡ ಈ ರೀತಿ ಕಷ್ಟ ಆಗುತ್ತೆ ಫ್ರೆಂಡ್, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ 1,000 ತಪ್ಪಿದ್ರೆ 2,000 ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇರಿ, ಯಾವುದೇ ಒಂದು ದುಡ್ಡು ಕೂಡ ಕಟ್ ಆಗಲ್ಲ. ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ, ಈ ರೀತಿ ಬಹಳ ಜನಕ್ಕೆ ಪ್ರಾಬ್ಲಮ್ ಆಗಿರಬಹುದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸೋಣ ಅಂತ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿ ತಿಳ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ